ಕಂದ, ನಾಳೆ ನೀವು ಹುಟ್ಟಿದ ದಿನ. ಎಲ್ಲಿದೆಯೋ, ಹೇಗಿದೆಯೋ? ಒಂದಲ್ಲ ಒಂದಿನ ನನಗೆ ಸಿಕ್ಕೇ ಸಿಕ್ತೀಯ ಅನ್ನೋ ಹುಚ್ಚು ನಂಬಿಕೆಯಲ್ಲಿ ಇಷ್ಟು ವರ್ಷ ಪ್ರಾಣ ಹಿಡ್ಕೊಂಡು ಬದುಕ್ತಾ ಇದ್ದೀನಿ. ನೀ ಎಲ್ಲೇ ಇರು, ಚೆನ್ನಾಗಿರು. ಒಂದೇ ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮನೆ ಮಂದಿ ಎಲ್ಲ ದುಃಖದಲ್ಲಿ ಮುಳುಗೋ ಹಾಗೆ ಮಾಡು ಅಂತ ಅಂದಿದೆಯಲ್ಲ. ಒಂದಿನ ಮಾತ್ರ ಅಲ್ಲ, ವಶಿಷ್ಠ ಕುಟುಂಬದ ಒಂದೊಂದು ಹುಳ ಬದುಕಿರೋವರೆಗೂ ಈ ದುಃಖ ಮುಗಿಯಲ್ಲ. ಕಣ್ಣೀರು ಆರಲ್ಲ ಅಂಥ ನೋವು ಕೊಟ್ಟಿದ್ದೀನಿ. ಏನು ವಿಷಯ? ಹೃದಯ ಗಟ್ಟಿ ಮಾಡ್ಕೋ ಸೀತಾ. ಈ ವಿಷಯ ಕೇಳಿದ್ರೆ ಖುಷಿಯಿಂದ ಕುಣಿದು ಕುಪ್ಪಳಿಸ್ತೀಯ ಸೀತಾ. ಇನ್ಮೇಲೆ ನಮ್ಗೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಕರ್ಣನ್ಗೆ ಆಕ್ಸಿಡೆಂಟ್ ಆಗಿದೆ. ಅವನು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದೆಯಾ? ಎಸ್ ಸೀತಾ, ನಾವು ಕೊನೆಗೂ ವಿನ್ ಆಗಿದ್ದೀವಿ. ನಮ್ಮ ದಾರಿಗೆ ಮುಳ್ಳಾಗಿದ್ದ ಕರ್ಣ ಅವನ ದಾರಿಯಿಂದ ಕಿತ್ತು ಬಿಸಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತಲ್ಲಿ ಅವನ ಸಾವಿನ ಸುದ್ದಿ ಬರುತ್ತೆ. ಹೇಗಾಯ್ತು ಇದೆಲ್ಲ? ನಾನೇನಾದರೂ ಚಾಲೆಂಜ್ ತಗೊಂಡ್ರೆ ಅಷ್ಟು ಸುಲಭಕ್ಕೆ ಸೋಲಲ್ಲ. ಈ ಆಕ್ಸಿಡೆಂಟ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಾನೇ. ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೇನೆ. ನಾನು ನಿನಗೆ ಹೇಳಿದ್ದೇನು, ನೀ ಮಾಡಿದ್ದೇನು? ವಶಿಷ್ಠ ಕುಟುಂಬದ ಮೇಲೆ ನನಗೆ ದ್ವೇಷ ಇರೋದು ನಿಜ. ಹಾಗಂತ ಯಾರನ್ನ ಪ್ರಾಣ ತೆಗಿ ಕೊಲೆ ಮಾಡು ಅನ್ನ. ಯಾಕೆ ಯಾಕೆ ಹೀಗೆ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ ತಾರಾ? ಮನುಷ್ಯನ ಕೊಲ್ಲೋ ಮಟ್ಟಕ್ಕೆ ಹೋಗೋದು ಸರಿನಾ ತಾರಾ? ಅಲ್ಲ ಸೀತಾ, ನೀನು ಯಾಕೆ